ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ದೀಪದ ಜ್ವಾಲೆಯು ಎತ್ತರಕ್ಕೆ ಜಿಗಿಯಬೇಕಾದರೆ ಗಾಳಿಯ ಹೊಡೆತವನ್ನ ಸಹಿಸಿಕೊಳ್ಳಲೇಬೇಕು. ಹಾಗೆಯೇ ನಿಮ್ಮ ಜೀವನದ ಸವಾಲುಗಳು ನಿಮ್ಮನ್ನ ಸುಳ್ಳು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಹುದುಗಿರುವಂತಹ ಅದ್ಭುತ ಪ್ರತಿಭೆ ಮತ್ತು ಅದಮ್ಯ ಚೇತನವನ್ನ ಜಗತ್ತಿಗೆ ಪ್ರಕಾಶಿಸುವಂತೆ ಮಾಡಲು ಬರುತ್ತವೆ. ನಾಯಕತ್ವ ಎಂದರೆ ಕೇವಲ ಮುನ್ನಡೆಸುವುದಲ್ಲ, ಕತ್ತಲೆಯಲ್ಲೂ ದಾರಿ ಹುಡುಕುವಂತಹ ಆತ್ಮವಿಶ್ವಾಸ. ಆ ವಿಶ್ವಾಸ ನಿಮ್ಮೊಳಗಿದೆ. ಧೃತಿಗೆಡದೆ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಮಂಗಳನ ದಿನವಾಗಿರುವುದರಿಂದ ವೃತ್ತಿ ರಂಗದಲ್ಲಿ ಅದ್ಭುತ ಚೈತನ್ಯ ಮತ್ತು ಉತ್ಸಾಹವಿರಲಿದೆ. ಕಠಿಣ ಸವಾಲುಗಳನ್ನ ಎದುರಿಸಲು ನಾಯಕತ್ವದ ಗುಣಗಳು ನೆರವಾಗಲಿವೆ. ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಯೋಜನೆಗಳಲ್ಲಿ ಪ್ರಗತಿ ಕಂಡು ಬರಲಿದ್ದು, ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ನೂತನ ಅವಕಾಶಗಳು ಲಭಿಸುವಂತಹ ದಿನವಾಗಿದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ಭೂಮಿ, ವಾಹನ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಆಕಸ್ಮಿಕ ಧನಲಾಭದ ಯೋಗವಿದೆ. ಬಾಕಿ ಉಳಿದಂತಹ ಹಳೆಯ ಸಾಲಗಳು ವಸೂಲಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರಗಳನ್ನ ತಪ್ಪಿಸಬೇಕಾಗುತ್ತೆ. ಪರಿಣಿತರ ಸಲಹೆಯನ್ನ ಪಡೆಯುವುದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮರುಕಳಿಸುವಂತದ್ದು. ಇನ್ನು ಹಿರಿಯರ ಆರೋಗ್ಯ ಸುಧಾರಣೆಯತ್ತ ಸಾಗುವಂತದ್ದನ್ನ ಖಂಡಿತವಾಗಿಯೂ ಈ ದಿನ ನೋಡ್ತೀರಾ. ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸುಳಿವು ಕೂಡ ದೊರೆಯುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ದೇಹದಲ್ಲಿ ಧನಾತ್ಮಕ ಶಕ್ತಿ ಮತ್ತು ವೇಗ ಹೆಚ್ಚಿಸುವಂತದ್ದು. ಆದಾಗ್ಯೂ ಉಷ್ಣಾಂಶದ ಬಾಧೆ ಅಥವಾ ರಕ್ತದೊತ್ತಡದಂತಹ ಸಮಸ್ಯೆಗಳು ಕಾಡಬಹುದಾಗಿದೆ ಮತ್ತು ಆಹಾರ ವಿಶ್ರಾಂತಿಗೆ ಸ್ವಲ್ಪ ಹೆಚ್ಚಿನ ಗಮನವನ್ನ ಹರಿಸುವುದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಸಿಂಧೂರ ಮತ್ತು ವಿಳೆದೆಲೆ ಹಾರವನ್ನ ಅರ್ಪಿಸಬೇಕಾಗುತ್ತೆ. ಓಂ ಹಂ ಹನುಮತೇ ನಮಃ ಅಥವಾ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಸಕಲ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ. ಇನ್ನು ನಿಮ್ಮಲ್ಲಿನ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನ ವೃದ್ಧಿಸಿಕೊಳ್ಳಲು ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಇಂದು ರಕ್ತದಾನವನ್ನ ಮಾಡಬೇಕಾಗುತ್ತೆ. ಇಲ್ಲವೇ ಅಗತ್ಯವಿರುವವರಿಗೆ ಕೆಂಪು ಬೇಳೆ ಅಥವಾ ಬೆಲ್ಲವನ್ನ ದಾನವನ್ನ ಮಾಡಬೇಕಾಗುತ್ತೆ. ಇದು ಜಾತಕದಲ್ಲಿನ ಮಂಗಳ ದೋಷವನ್ನ ತೀವ್ರತೆಯನ್ನ ಕಡಿಮೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ವೃಷಭ ರಾಶಿಯವರೇ, ಒಂದು ಬೀಜವು ಭೂಮಿಯ ಆಳದಲ್ಲಿ ಕತ್ತಲೆಯನ್ನ ಸೀಳಿ ಮೌನವಾಗಿ ಬೆಳೆದಾಗ ಮಾತ್ರ ಅದು ಹೆಮ್ಮರವಾಗಲು ಸಾಧ್ಯ. ಪ್ರಕೃತಿಯ ಶಕ್ತಿ ಇರುವುದು ಆತುರದಲ್ಲ, ಅದರ ಸ್ಥಿರತೆಯಲ್ಲಿ. ನಿಮ್ಮ ತಾಳ್ಮೆ ಮತ್ತು ಸ್ಥಿರತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ಪರಿಸ್ಥಿತಿಗಳು ಸದ್ಯಕ್ಕೆ ನಿಧಾನವೆನಿಸಿದರೂ ನೀವು ನಡೆಸುತ್ತಿರುವಂತಹ ನಿರಂತರ ನಿಶಬ್ದ ಶ್ರಮವು ಶೀಘ್ರದಲ್ಲೇ ಅದ್ಭುತವಾದ ಯಶಸ್ಸಿನ ಫಲವನ್ನ ನೀಡುವಂತದ್ದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ನೀವು ಯಶಸ್ಸನ್ನ ಕಾಣುವಂತಹ ಸಮಯ ಹತ್ತಿರದಲ್ಲಿರುವಂತದ್ದು. ಇಂದು ವೃತ್ತಿ ರಂಗದಲ್ಲಿ ತಾಳ್ಮೆ ಮತ್ತು ಸಮಾಧಾನ ಅತ್ಯಂತ ಅವಶ್ಯಕವಾದುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಥವಾ ಮೇಲಾಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ನೂತನ ಯೋಜನೆಗಳನ್ನ ಜಾರಿಗೆ ತರಲು ಶ್ರಮ ಪಡಬೇಕಾಗಬಹುದು. ಇನ್ನು ಶ್ರಮಕ್ಕೆ ತಕ್ಕಂತಹ ಫಲ ತಕ್ಷಣ ಸಿಗದಿದ್ದರೂ ಭವಿಷ್ಯದಲ್ಲಿ ಇದು ಉತ್ತಮ ಯಶಸ್ಸಿಗೆ ದಾರಿಯಾಗುವಂತದ್ದು. ಹಠಾತ್ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಮಧ್ಯಮ ಫಲವನ್ನ ಯೋಗವನ್ನ ಕಾಣ್ತೀರಾ. ಆಕಸ್ಮಿಕವಾಗಿ ಕೆಲವು ಹಳೆಯ ಕೌಟುಂಬಿಕ ಜವಾಬ್ದಾರಿಗಳು ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕುವುದು ಬಹಳ ಮುಖ್ಯವಾಗಿದೆ. ಇನ್ನು ಭೂಮಿ ಅಥವಾ ವಾಹನ ಖರೀದಿ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಇಂದು ವ್ಯವಹಾರಗಳು ಪ್ರಗತಿಯನ್ನ ಕಾಣುವಂತಹದ್ದು. ಇನ್ನು ಕೌಟುಂಬಿಕವಾಗಿ ಇಂದು ಮಿಶ್ರ ವಾತಾವರಣವನ್ನ ಕಾಣುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುವಂತದ್ದು. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದಲ್ಲಿ ಸಂಭಾಷಣೆಯ ಮೂಲಕ ಬಗೆಹರಿಸಿಕೊಳ್ಳಲು ಇದು ಸೂಕ್ತವಾದಂತಹ ದಿನ. ಇನ್ನು ಹಿರಿಯರ ಆರೋಗ್ಯದ ಕಡೆಗೆ ಇಂದು ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ಜೀರ್ಣಕ್ರಿಯೆಗೆ ಮತ್ತು ಉದರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆವಿರಬೇಕಾಗುತ್ತೆ. ಹೊರಗಿನ ಹಾಗೂ ಮಸಾಲೆಯುಕ್ತ
ಆಹಾರ ಸೇವನೆಯನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ದೈಹಿಕ ಸುಸ್ತು ನಿವಾರಣೆಗೆ ಪೌಷ್ಟಿಕ ಆಹಾರ ಮತ್ತು ನಿಯಮಿತ ವಿಶ್ರಾಂತಿಯೂ ಕೂಡ ಅಗತ್ಯವಾಗಿರುವಂತದ್ದು ನಿಮಗೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮನೆಯಲ್ಲಿ ಹನುಮಾನ್ ಚಾಲೀಸವನ್ನ ಪಠಿಸಬೇಕಾಗುತ್ತೆ. ಇದರಿಂದ ಮನಸ್ಸಿನ ಆತಂಕಗಳು ದೂರವಾಗಿ ಧೈರ್ಯ ವೃದ್ಧಿ ಆಗುವಂತದ್ದು. ಇನ್ನು ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಸನ್ನತೆಗಾಗಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ ಮತ್ತು ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಧಾನ್ಯಗಳನ್ನ ಅಥವಾ ಹಸಿರು ತರಕಾರಿಗಳನ್ನ ಹಸುವಿಗೆ ನೀಡುವುದರಿಂದ ಆರ್ಥಿಕ ಅಡೆತಡೆಗಳು ಕೂಡ ನಿವಾರಣೆಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ರೇಷ್ಮೆ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಈ ದಿನ ನೀವು ಅದೃಷ್ಟವನ್ನ ಕಂಡೇ ಕಾಣ್ತೀರಾ. ಮಿಥುನ ರಾಶಿಯವರೇ, ದ್ವಂದ್ವಗಳನ್ನ ಬದಿಗಿಟ್ಟು ನಿಮ್ಮ ಏಕಾಗ್ರತೆಯನ್ನ ಸಾಧನೆಯ ಕಡೆಗೆ ಹರಿಸಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಅದ್ಭುತ ಬುದ್ಧಿಶಕ್ತಿಯು ಯಾವುದೇ ಕಠಿಣ ಪರಿಸ್ಥಿತಿಯನ್ನ ಸುಲಭವಾಗಿ ಮೆಟ್ಟಿ ನಿಲ್ಲಬಹುದು. ಬಿರುಗಾಳಿಗೆ ಸಿಲುಕಿದಾಗ ದೋಣಿಯ ದಿಕ್ಕನ್ನ ಬದಲಿಸಬೇಕೇ ಹೊರತು ತಲುಪಬೇಕಾದ ದಡವನ್ನಲ್ಲ. ಪರಿಸ್ಥಿತಿಗಳು ನಮಗೆ ವಿರುದ್ಧವಾಗಿದ್ದಾಗ ನಮ್ಮ ಆಲೋಚನೆಗಳು ಮತ್ತು ಮಾತುಗಳು ಹೆಚ್ಚು ಸಂಯಮದಿಂದ ಕೂಡಿರಬೇಕು. ನಿಮ್ಮ ಆಂತರಿಕ ಚತುರತೆಗೆ ನಿಮ್ಮ ಅತಿ ದೊಡ್ಡದಾದಂತಹ ದಿಕ್ಸೂಚಿ ಆಗುವಂತದ್ದು. ಅದನ್ನ ಆತ್ಮವಿಶ್ವಾಸದಿಂದ ಮುನ್ನಡೆಸಿದರೆ ಗೆಲುವು ನಿಮ್ಮದಾಗಿಯೇ ಆಗುವಂತದ್ದನ್ನ ಖಂಡಿತವಾಗಿಯೂ ನೀವು ಕಾಣ್ತೀರ. ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಧನಾತ್ಮಕ ಫಲಿತಾಂಶಗಳು ಕಂಡು ಬರುವಂತದ್ದು. ಆಕಸ್ಮಿಕ ಧನ ಲಾಭದ ಯೋಗವಿದ್ದು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯಲಿದೆ. ಆದರೆ ತರಾತುರಿಯಲ್ಲಿ ಯಾವುದೇ ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನ ತೊಡಗಿಕೊಳ್ಳಬೇಡಿ. ನಿಮ್ಮ ಆದಾಯದ ಒಂದು ಭಾಗವನ್ನ ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯವನ್ನ ಮಾಡಲು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಉದ್ಯೋಗ ರಂಗದಲ್ಲಿ ನಿಮಗೆ ಅತ್ಯಂತ ಸೃಜನಶೀಲ ದಿನವಾಗಲಿದೆ. ನಿಮ್ಮ ನೂತನ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಲಭಿಸಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಾರದಂತೆ ನಿಮ್ಮ ವಾಕ್ಚಾತುರ್ಯದಿಂದ ಅದನ್ನ ಬಳಸಿಕೊಂಡು ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ದೀರ್ಘಕಾಲೀನ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಸಂತಸ ಹಾಗೂ ಸಾಮರಸ್ಯದ ವಾತಾವರಣವನ್ನ ನೋಡುವಂತಹ ದಿನ. ಒಡ ಹುಟ್ಟಿದವರಿಂದ ಅಥವಾ ಹಿತೈಷಿಗಳಿಂದ ಮಹತ್ವದ ಸಹಾಯವೊಂದು ದೊರೆಯುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಸೂಕ್ತವಾದಂತಹ ಗೌರವವನ್ನ ನೀಡುವುದರಿಂದ ದಾಂಪತ್ಯ ಜೀವನದಲ್ಲಿ ಮಧುರವಾಗಿರುತ್ತದೆ. ಇನ್ನು ಪ್ರೇಮಿಗಳಿಗೆ ತಮ್ಮ ಇಷ್ಟದ ವಿಷಯಗಳನ್ನ ಪರಸ್ಪರ ಹಂಚಿಕೊಳ್ಳಲು ಹಾಗೂ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸಲು ಇದು ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನವನ್ನ ನೀವು ನೋಡ್ತೀರಾ. ನಿದ್ರಾಹೀನತೆ ಆಗಿರಬಹುದು ಅಥವಾ ಕಾರ್ಯದೊತ್ತಡದಿಂದಾಗಿ ನಿಮಗೆ ಆಯಾಸ ಅಥವಾ ಕಣ್ಣಿನ ಉರಿ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಇಂದು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಬುದ್ಧಿಶಕ್ತಿ ಹಾಗೂ ವೃತ್ತಿರಂಗದಲ್ಲಿ ಅದ್ಭುತ ಪ್ರಗತಿಯನ್ನ ತಂದುಕೊಡುವಂಥದ್ದು. ಇನ್ನು ಹಸಿದಂತಹ ಜೀವಿಗೆ ಅಥವಾ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನ ನೀಡಬೇಕಾಗುತ್ತೆ. ಸಾಧ್ಯವಾದರೆ ಹಸಿರು ತರಕಾರಿ ಅಥವಾ ಹೆಸರು ಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಸಿರು ಅಥವಾ ತಿಳಿ ಹಳದಿ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನ ಬಳಸುವುದು ಶುಭಪ್ರದವನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಸಿಲ್ವರ್ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿಯವರೇ, ನಿಮ್ಮದು ಮೃದು ಸ್ವಭಾವವಾದರೂ ನಿಮ್ಮ ಆಂತರಿಕ ಶಕ್ತಿ ಅಪಾರವಾದುದು. ಇಂದಿನ ತಾತ್ಕಾಲಿಕ ಹಿನ್ನಡೆಗಳು ನಾಳೆಯ ಯಶಸ್ಸಿನ ಮೆಟ್ಟಲುಗಳಾಗಲಿವೆ. ಸಮುದ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸಿದಾಗ ಕಲ್ಲುಗಳು ಕರಗುವುದಿಲ್ಲ, ಬದಲಾಗಿ ಮತ್ತಷ್ಟು ನುಣುಪಾಗುತ್ತವೆ. ನಿಮ್ಮ ಜೀವನದಲ್ಲಿ ಬರುವ ಸವಾಲುಗಳು ಅಷ್ಟೇ, ಅವು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ. ನಿಮ್ಮೊಳಗಿರುವಂತಹ ಅದ್ಭುತ ಶಕ್ತಿಯನ್ನ ಜಗತ್ತಿಗೆ ಪ್ರದರ್ಶಿಸಲು ಮತ್ತು ನಿಮ್ಮ ವ್ಯಕ್ತಿತ್ವವನ್ನ ಸುಂದರವಾಗಿ ಕೆತ್ತಲು ಬರುತ್ತವೆ. ನಂಬಿಕೆ ಕಳೆದುಕೊಳ್ಳಬೇಡಿ. ಯಾವುದೇ ಕಾರಣಕ್ಕೂ ಕತ್ತಲೆಯ ನಂತರ ಬೆಳಕು ಶಾಶ್ವತವಾಗಿರುವುದು ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಉದ್ಯೋಗ ರಂಗದಲ್ಲಿ ಅತ್ಯಂತ ಜಾಗರೂಕರಾಗಬೇಕಾದಂತಹ ದಿನವಾಗಿದೆ. ಗ್ರಹಗತಿಗಳ ಪ್ರಭಾವದಿಂದಾಗಿ ಕೆಲಸದ ಸ್ಥಳದಲ್ಲಿ ಅನಗತ್ಯ ಒತ್ತಡ ಅಥವಾ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ನೂತನ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದ್ದರೂ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಪ್ರತಿಯೊಂದು ದಾಖಲೆಯನ್ನ ಆಳವಾಗಿ ಪರಿಶೀಲಿಸುವುದು ಉತ್ತಮ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಮಧ್ಯಮ ಫಲಪ್ರದವಾದಂತಹ ದಿನವಾಗಿದೆ. ಆದಾಯಕ್ಕಿಂತ ಖರ್ಚುಗಳ ಕೈ ಮೇಲಾಗುವಂತಹ ಸಂಭವವಿದೆ. ವಿಶೇಷವಾಗಿ ಕುಟುಂಬದವರ ಸದಸ್ಯರ ಆರೋಗ್ಯ ಅಥವಾ ಗೃಹೋಪಯೋಗಿ ವಸ್ತುಗಳ ರಿಪೇರಿಗಾಗಿ ಅನಿರೀಕ್ಷಿತ ಧನ ವ್ಯಯವಾಗಬಹುದು. ಯಾವುದೇ ಹೊಸ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಯ ವ್ಯವಹಾರಗಳಿಂದ ಇಂದು ದೂರವಿರುವುದು ಸೂಕ್ತವಾಗಿದೆ. ಇನ್ನು ಭಾವನಾತ್ಮಕವಾಗಿ ಕಟಕ ರಾಶಿಯವರಿಗೆ ಇಂದು
ಇಂದು ಕೊಂಚ ಸೂಕ್ಷ್ಮವಾದಂತಹ ದಿನ. ಕೌಟುಂಬಿಕ ವಿಷಯಗಳಲ್ಲಿ ಸಂಗಾತಿಯೊಂದಿಗೆ ಸೌಮ್ಯವಾಗಿ ವರ್ತನೆಯನ್ನ ಮಾಡಬೇಕಾಗುತ್ತೆ. ಅಹಂಕಾರದ ಮಾತುಗಳು ವಾತಾವರಣವನ್ನ ಬಿಗಿಗೊಳಿಸಬಹುದು. ಇನ್ನು ತಾಯಿಯವರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ನಿಮ್ಮ ಆಪ್ತ ಮಿತ್ರರೊಬ್ಬರು ನಿಮ್ಮ ಕಷ್ಟದ ಸಮಯದಲ್ಲಿ ಮಾನಸಿಕ ಬೆಂಬಲವಾಗಿ ನಿಲ್ಲುವಂತ ದಿನವಾಗಲಿದ್ದ. ಇನ್ನು ಮಾನಸಿಕ ಚಿಂತೆಗಳು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು. ಉದರ ಸಂಬಂಧಿ ತೊಂದರೆಗಳು ಅಥವಾ ರಕ್ತದೊತ್ತಡದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇರುವುದರಿಂದ ಎಣ್ಣೆ ಪದಾರ್ಥ ಅಥವಾ ಹೊರಗಿನ ಆಹಾರವನ್ನ ಸಂಪೂರ್ಣವಾಗಿ ಪ್ರತ್ಯೇಕಿಸಬೇಕಾಗುತ್ತೆ. ನೀವು ಇಂದು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೇನುತುಪ್ಪ ಅಥವಾ ಸಿಂಧೂರವನ್ನ ಅರ್ಪಿಸಬೇಕಾಗುತ್ತೆ. ಓಂ ಹಂ ಹನುಮತೇ ನಮಃ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗುವಂಥದ್ದು. ಇನ್ನು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಪಡೆಯಲು ಇಂದು ಮಂಗಳ ಗ್ರಹದ ಸ್ತೋತ್ರ ಅಥವಾ ಋಣ ವಿಮೋಚಕ ಮಂಗಳ ಸ್ತೋತ್ರವನ್ನ ಶ್ರವಣವನ್ನ ಮಾಡಬೇಕಾಗುತ್ತೆ. ಇನ್ನ ಶುಭ ಸಂಖ್ಯೆಯಾಗಿ 2 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕ್ರೀಮ್ ಮತ್ತು ಮರೂನ್ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರೇ, ಬೆಂಕಿಯಲ್ಲಿ ಬೆಂದ ಚಿನ್ನಕ್ಕಷ್ಟೇ ಆಭರಣವಾಗುವಂತಹ ಯೋಗ್ಯತೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ಸವಾಲುಗಳು ಮತ್ತು ಒತ್ತಡಗಳು ನಿಮ್ಮನ್ನ ದಹಿಸಲು ಬರುವುದಿಲ್ಲ. ಬದಲಾಗಿ ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತ ಸಾಮರ್ಥ್ಯವನ್ನ ಜಗತ್ತಿಗೆ ಪ್ರದರ್ಶಿಸಲು ನಿಮ್ಮನ್ನ ಹಸನಗೊಳಿಸುತ್ತವೆ. ನಿಮ್ಮ ಸಹಜ ರಾಜಗಂಭೀರ್ಯವನ್ನ ಎಂದಿಗೂ ಕೂಡ ಬಿಟ್ಟು ಕೊಡಬೇಡಿ. ಪ್ರತಿಯೊಂದು ಸೂರ್ಯೋಸ್ತವೂ ಮರುದಿನದ ಭವ್ಯ ಸೂರ್ಯೋದಯದ ಭರವಸೆಯಷ್ಟೇ ಸತ್ಯ. ಇಂದು ಉದ್ಯೋಗಿಗಳಿಗೆ ಕ್ಷೇತ್ರದಲ್ಲಿ ಇಂದು ನಿಮಗೆ ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ನಾಯಕತ್ವದ ಗುಣ ಹೊಂದಿರುವಂತಹ ನಿಮಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆ ಇದೆ. ನಿಮ್ಮ ಕಾರ್ಯದಕ್ಷತೆಯನ್ನ ಮೇಲಾಧಿಕಾರಿಗಳು ಗುರುತಿಸಿ ಗೌರವಿಸುತ್ತಾರೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಮತ್ತು ವ್ಯವಹಾರವನ್ನ ವಿವರಿಸಲು ಇದು ಸೂಕ್ತವಾದಂತಹ ಸಮಯ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಇಂದು ಸುಲಭವಾಗಿ ಬಗೆಹರಿಯುವಂತಹ ದಿನವಾಗಿದೆ. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ದೀರ್ಘಕಾಲದ ಹೂಡಿಕೆಯಿಂದ ಇಂದು ಆಕಸ್ಮಿಕ ಲಾಭದ ಯೋಗವಿದೆ. ಕಳೆದು ಹೋಗಿದೆ ಅಂದುಕೊಂಡಿದ್ದಂತಹ ಹಣ ಅಥವಾ ಬರಬೇಕಾಗಿದ್ದಂತಹ ಬಾಕಿ ಹಣ ಕೈ ಸೇರುವುದರಿಂದ ನಿಮಗೆ ಆರ್ಥಿಕ ನೆಮ್ಮದಿ ಸಿಗುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ನಿಮ್ಮ ಸಂಗಾತಿಯು ವೈಯಕ್ತಿಕ ಅಥವಾ ವೃತ್ತಿಪರ ನಿರ್ಧಾರಗಳಲ್ಲಿ ನಿಮಗೆ ಭದ್ರವಾದ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಮತ್ತು ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಶುಭವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಉತ್ಸಾಹಭರಿತರಾಗಿರುತ್ತೀರಿ. ದೈಹಿಕವಾಗಿ ಹೆಚ್ಚಿನ ಶಕ್ತಿ ಮತ್ತು ಚೈತನ್ಯವನ್ನ ಅನುಭವಿಸುವಿರಿ. ಆದರೆ ಬೇಸಿಗೆಯ ಪ್ರಭಾವದಿಂದಾಗಿ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಿರಿ. ಎಳನೀರು ಅಥವಾ ನೈಸರ್ಗಿಕ ಪಾನೀಯಗಳನ್ನ ಸೇವಿಸುವುದು ಮತ್ತು ಪಿತ್ತಕಾರಕ ಆಹಾರದಿಂದ ಆದಷ್ಟು ದೂರವಿರುವುದು ತುಂಬಾ ಉತ್ತಮವಾಗಿದೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವಂತಹ ಅಂಜಿಕೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ. ಇನ್ನು ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಕನಿಷ್ಠ 11 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸಿ. ಇದರಿಂದ ಆತ್ಮವಿಶ್ವಾಸ ಮತ್ತು ತೇಜಸ್ಸು ವೃದ್ಧಿಯಾಗುವಂಥದ್ದು. ಇನ್ನು ಕೆಂಪು ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದ್ರೆ ಇಂದು ಗೋಧಿಯನ್ನ ಅಥವಾ ಕೆಂಪು ಬೇಳೆಯನ್ನ ದಾನವನ್ನ ಮಾಡುವುದು ಅತ್ಯಂತ ಶ್ರೇಯಸ್ಕರವಾದುದು. ಇನ್ನ ಶುಭ ಸಂಖ್ಯೆಯಾಗಿ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು, ಕೇಸರಿ ಅಥವಾ ಬಂಗಾರದ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಕೇಸರಿ ಮತ್ತು ಚಿನ್ನದ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಟ್ಟಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಕಾಣ್ತೀರಾ. ಕನ್ಯಾ ರಾಶಿಯವರೇ, ನಿಮ್ಮ ಪರಿಪೂರ್ಣತೆಯ ಗುಣವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಬರುವಂತಹ ಸವಾಲುಗಳನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಎದುರಿಸಿ ಆಗ ಜಯ ನಿಮ್ಮದೇ ಆಗುವಂತದ್ದನ್ನ ಕಾಣ್ತೀರ. ಪ್ರತಿಭೆ ಎನ್ನುವುದು ಕೇವಲ ಆರಂಭದ ಬಿಂದುವಷ್ಟೇ. ಆದರೆ ಶಿಸ್ತು ಮತ್ತು ನಿರಂತರ ಪ್ರಯತ್ನ ಮಾತ್ರ ಅದನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಬಲ್ಲದು. ಹೊರಗಿನ ಜಗತ್ತು ನಿಮ್ಮನ್ನ ಹೇಗೆ ಅಳೆಯುತ್ತದೆ ಎನ್ನುವುದಕ್ಕಿಂತ ನಿಮ್ಮೊಳಗಿನ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮ ನಾಳಿನ ಇತಿಹಾಸವನ್ನ ಬರೆಯುತ್ತದೆ. ಸಣ್ಣ ಸೋಲುಗಳಿಗೆ ಧೃತಿಗಿಡಬೇಡಿ. ಏಕೆಂದರೆ ನದಿಯ ಹರಿವು ಕಲ್ಲನ್ನ ಸವಿಸುವುದು ಅದರ ಬಲದಿಂದಲ್ಲ, ಅದರ ನಿರಂತರತೆಯಿಂದ ಎಂಬುದನ್ನ ನೀವು ಮರೆಯೋ ಹಾಗಿಲ್ಲ. ಇಂದು ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾದಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಲಿದ್ದು ಆರ್ಥಿಕ ಮುಗ್ಗಟ್ಟು ತಿಳಿಯಾಗುವಂತದ್ದು. ಭವಿಷ್ಯದ ದೃಷ್ಟಿಯಿಂದ ದೀರ್ಘಾವಧಿ ಹೂಡಿಕೆಗಳನ್ನ ಮಾಡಲು ಇದು ಸಕಾಲ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ನಿಮ್ಮ ಆರ್ಥಿಕ ಸ್ಥಿರತೆಯನ್ನ ಕಾಯ್ದುಕೊಳ್ಳಲು ಸಹಾಯವನ್ನ ಮಾಡುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದಯುತ ವಾತಾವರಣವನ್ನ
ನೋಡುವಂತಹ ದಿನ. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಮತ್ತು ನಿರ್ಧಾರಗಳಿಗೆ ಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಇದು ನಿಮ್ಮ ಮಾನಸಿಕ ಧೈರ್ಯವನ್ನ ಹೆಚ್ಚುವಂತು. ಇನ್ನು ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಮಿತ್ರರೊಂದಿಗೆ ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಕೂಡ ಗಟ್ಟಿಯಾಗುವಂತದ್ದು. ಇನ್ನು ಉದ್ಯೋಗ ರಂಗದಲ್ಲಿ ನೀವು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ನಿಮ್ಮ ಕೆಲಸದ ನಿಖರತೆ ಮತ್ತು ವಿಶ್ಲೇಷಣಾತ್ಮಕ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ. ಇಡೀ ಕೆಲಸವೇ ಅವರಿಗೆ ಉತ್ತರಿಸುವಂತಾಗಿರಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ತಾಂತ್ರಿಕ ವಲಯ ಅಥವಾ ಕೃಷಿ ಆಧಾರಿತ ಉತ್ಪನ್ನಗಳ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಮಧ್ಯಮ ಫಲವನ್ನ ನೀವು ನೋಡ್ತೀರಾ. ಅತಿಯಾದ ಆಲೋಚನೆಯನ್ನು ಮಾಡಬೇಡಿ ಮತ್ತು ಕೆಲಸದ ಒತ್ತಡದಿಂದಾಗಿ ನರಗಳ ದೌರ್ಬಲ್ಯ ಅಥವಾ ತಲೆನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಇನ್ನು ವಿಶೇಷವಾಗಿ ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೇನುತುಪ್ಪ ಅಥವಾ ಕೆಂಪು ಹೂಗಳನ್ನು ಅರ್ಪಿಸಬೇಕಾಗುತ್ತೆ. ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಿಸುವುದರಿಂದ ನಿಮ್ಮ ಜಾತಕದ ನಕಾರಾತ್ಮಕ ಪ್ರಭಾವಗಳು ದೂರವಾಗಿ ಕಾರ್ಯಸಿದ್ಧಿಯಾಗುವಂತದ್ದು. ಓಂ ಭೂಂ ಬುಧಾಯ ನಮಃ ಅಥವಾ ಓಂ ಅಂಗರಕಾಯ ನಮಃ ಮಂತ್ರಗಳನ್ನ ತಲಾ 11 ಬಾರಿ ಜಪಿಸಬೇಕಾಗುತ್ತೆ. ಇದು ಬುದ್ಧಿಶಕ್ತಿ ಮತ್ತು ಧೈರ್ಯ ಎರಡನ್ನೂ ಕೂಡ ಸಮತೋಲನದಲ್ಲಿಡುತ್ತದೆ. ಇನ್ನು ಸಾಧ್ಯವಾದರೆ ಇಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನ ತಿನ್ನಿಸಬೇಕಾಗುತ್ತೆ. ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡುವುದರಿಂದ ಮಾನಸಿಕ ಕ್ಲೇಶಗಳು ನಿವಾರಣೆಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿಯವರೇ, ನೀವು ನ್ಯಾಯ ಮತ್ತು ಸಾಮರಸ್ಯ ನಿಮ್ಮ ರಕ್ತದಲ್ಲಿಯೇ ಇರುವಂತದ್ದು. ಪರಿಸ್ಥಿತಿಗಳು ಎಷ್ಟೇ ಏರುಪೇರಾದರೂ ನಿಮ್ಮ ವಿವೇಚನೆ ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತದೆ. ನಿಮ್ಮ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಖಂಡಿತವಾಗಿಯೂ ಯಶಸ್ಸನ್ನ ಕಂಡೇ ಕಾಣ್ತೀರ. ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಎಂದರೆ ಒಂದೇ ಕಡೆ ಅಲುಗಾಡದೆ ನಿಲ್ಲುವುದಲ್ಲ. ಪ್ರತಿಯೊಂದು ಚಂಡಮಾರುತದ ನಡುವೆಯೂ ತನ್ನ ಕೇಂದ್ರ ಬಿಂದುವನ್ನ ಕಳೆದುಕೊಳ್ಳದೆ ಮುನ್ನಡೆಯುವುದು. ನಿಮ್ಮ ಶಾಂತತೆಯೇ ನಿಮ್ಮ ಅತ್ಯಂತ ದೊಡ್ಡವಾದಂತಹ ಆಯುಧವಾಗಿದೆ. ಜಗತ್ತು ನಿಮ್ಮನ್ನ ಗೊಂದಲಕ್ಕೆ ತಳ್ಳಲು ಪ್ರಯತ್ನಿಸಿದಾಗ ನೀವು ನಿಮ್ಮ ಆಂತರಿಕ ಮೌನದಿಂದಲೇ ಅದಕ್ಕೆ ಉತ್ತರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ರಾಶಿಯ ಸಮತೋಲನದ ಗುಣವು ಇಂದು ಕಠಿಣ ಪರಿಸ್ಥಿತಿಗಳನ್ನ ನಿಭಾಯಿಸಲು ಸಹಾಯವನ್ನ ಮಾಡುತ್ತದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ನೂತನ ಯೋಜನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ಸಮಯ. ನಿಮ್ಮ ಸೃಜನಶೀಲ ಆಲೋಚನೆಗಳು ವ್ಯವಹಾರದಲ್ಲಿ ಹೊಸ ಆಯಾಮವನ್ನ ತಂದುಕೊಡಲಿವೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಮಧ್ಯಮ ಫಲವನ್ನ ನೀವು ಕಾಣ್ತೀರಾ. ಆದಾಯದ ಮೂಲಗಳು ಸ್ಥಿರವಾಗಿದ್ದರೂ ಹಳೆಯ ಸಾಲಗಳು ಅಥವಾ ಬಾಕಿ ಇರುವಂತಹ ಬಿಲ್ಗಳನ್ನ ಪಾವತಿಸಲು ಹಣ ವ್ಯಯವಾಗಬಹುದು. ಹೂಡಿಕೆಯ ವಿಷಯದಲ್ಲಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಿ. ಅತಿಯಾದ ಆತುರವನ್ನ ಮತ್ತು ಬೇರೆಯವರ ಮಾತಿಗೆ ಮರಳಾಗಿ ಹಣ ಹೂಡುವುದನ್ನ ನೀವು ನಿಲ್ಲಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನವಾಗಿದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಮಧುರವಾಗುತ್ತದೆ. ಇನ್ನು ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚರ್ಚಿಸಲು ಉತ್ತಮವಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲಗಳನ್ನ ನೀಡುವಂತಹ ದಿನ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬಿಪಿ ಆಗಿರಬಹುದು ಅಥವಾ ದೈಹಿಕ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಜಾಗರೂಕರಾಗಿರಬೇಕು ಮತ್ತು ಹೊರಗಿನ ಆಹಾರವನ್ನ ಆದಷ್ಟು ಪ್ರೀತಿಯಿಂದ ದೂರವಿಡಬೇಕಾಗುತ್ತೆ. ಇನ್ನು ಧ್ಯಾನ ಮತ್ತು ಪ್ರಾಣಾಯಾಮವು ನಿಮ್ಮ ಮಾನಸಿಕ ಶಾಂತಿಗೆ ಸಹಕಾರಿಯಾಗುವಂತದ್ದು. ಇಂದು ಶುಕ್ರನ ಕೃಪೆಗಾಗಿ ದುರ್ಗಾದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆ ಆಗ್ತವೆ. ಇನ್ನು ಅಶಕ್ತರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಕೆಂಪು ಬಣ್ಣದ ಧಾನ್ಯಗಳನ್ನ ಅಥವಾ ಸಿಹಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಮತ್ತು ಆತಂಕವನ್ನ ದೂರ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 6 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇಂದು ನಿಮ್ಮ ದೈನಂದಿನ ಜೀವನದಲ್ಲಿ ಬಿಳಿ, ಕ್ರೀಮ್ ಮತ್ತು ತಿಳಿ ನೀಲಿ ಬಣ್ಣದ ಉಡುಪುಗಳಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ವೃಶ್ಚಿಕ ರಾಶಿಯವರೇ, ನಿಜವಾದ ಸಾಮರ್ಥ್ಯ ಎನ್ನುವುದು ಬಿರುಗಾಳಿ ಬೀಸದಂತೆ ತಡೆಯುವುದಿಲ್ಲ. ಬಿರುಗಾಳಿ ಬೀಸುತ್ತಿದ್ದರೂ ಧೀಮಂತನಾಗಿ ನಿಂತು ತನ್ನ ದಾರಿಯನ್ನ ತಾನೇ ಕಂಡುಕೊಳ್ಳುವುದು. ನಿಮ್ಮ ಅಂತಃಶಕ್ತಿ ಅಗಾಧವಾಗಿದ್ದು ಮಣ್ಣಿನಲ್ಲಿ ಹೂತ ಬೀಜ ಹೇಗೆ ಕತ್ತಲನ್ನ ಸೀಳಿ ವೃಕ್ಷವಾಗುತ್ತದೆಯೋ ಹಾಗೆಯೇ ನಿಮ್ಮ ಜೀವನದ ಕಠಿಣ ಸವಾಲುಗಳು ನಿಮ್ಮನ್ನ ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ರೂಪಿಸುತ್ತವೆ. ನಿಮ್ಮ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ವಿಜಯವು ಆಗ ತಾನಾಗಿಯೇ ಒಲಿದು ಬರುವಂತದ್ದನ್ನ ಖಂಡಿತವಾಗಿಯೂ ನೀವು ನೋಡ್ತೀರ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣ ಪರಿಶ್ರಮದ ದಿನವಾಗಿರುತ್ತದೆ. ನಿಮ್ಮ ರಾಶಾಧಿಪತಿಯಾದ ಮಂಗಳನ ದಿನವಾಗಿರುವುದರಿಂದ ನಿಮ್ಮಲ್ಲಿ ಕಾರ್ಯದಕ್ಷತೆ ಮತ್ತು ಧೈರ್ಯ ಹೆಚ್ಚಾಗಿರುತ್ತದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ನೂತನ ಯೋಜನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ಸಮಯವಾಗಿದೆ.
ಇದೆ. ರಿಯಲ್ ಎಸ್ಟೇಟ್, ಉತ್ಪಾದನಾ ವಲಯ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಆಕಸ್ಮಿಕ ಲಾಭದ ಯೋಗವಿದೆ. ಇನ್ನು ಹಣಕಾಸಿನ ಸ್ಥಿತಿ ಇಂದು ಉತ್ತಮವಾಗಿರುವಂತದ್ದು. ಸ್ಥಿರ ಆಸ್ತಿಯಿಂದ ಬರಬೇಕಾಗಿದ್ದಂತ ಆದಾಯ ಅಥವಾ ದೀರ್ಘಕಾಲದ ಬಾಕಿ ಹಣ ನಿಮ್ಮ ಕೈ ಸೇರಬಹುದು. ಆದರೆ ಶತ್ರುಗಳ ಅಥವಾ ಸ್ಪರ್ಧಿಗಳಿಂದ ಆರ್ಥಿಕ ನಷ್ಟವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಅನಗತ್ಯ ಹೂಡಿಕೆಗಳಿಗೆ ಇಂದು ಹಣ ವ್ಯಯಿಸಬೇಡಿ. ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಮೂಡಬಹುದು. ಆದ್ರೆ ನಿಮ್ಮ ವಿವೇಚನೆಯಿಂದ ಪರಿಸ್ಥಿತಿಯನ್ನ ನೀವು ತಿಳಿ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದೀರಿ. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಅವರ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯವೂ ಕೂಡ ಸಿಗುವಂತಹ ದಿನವಾಗಿದೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದವು ನಿಮಗೆ ಶ್ರೀರಕ್ಷೆಯಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಮಧ್ಯಮ ಫಲವನ್ನ ನೋಡ್ತೀರಾ. ರಕ್ತದೊತ್ತಡ ಅಥವಾ ಉಷ್ಣದ ತೊಂದರೆ ಇರುವವರು ಹೆಚ್ಚಿಗೆ ಜಾಗೃತಿಯಲ್ಲಿ ಇರಬೇಕಾಗುತ್ತೆ. ಕೋಪ ಮತ್ತು ಆತುರವನ್ನ ನಿಯಂತ್ರಿಸುವುದರಿಂದ ಮಾನಸಿಕ ಶಾಂತಿಯು ಕೂಡ ಸಿಗುವಂತದ್ದು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಜಾತಕದ ನಕಾರಾತ್ಮಕ ಶಕ್ತಿ ಮತ್ತು ಶತ್ರು ಭಯವನ್ನ ದೂರ ಮಾಡುವಂತದ್ದು. ಓಂ ಕ್ರಾಂ ಕ್ರೀಂ ಕ್ರೋಂ ಸಂಭೌಮಾಯ ನಮಃ ಅಥವಾ ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ನಿಮಗೆ ಸಾಧ್ಯವಾದರೆ ಅರ್ಹರಿಗೆ ಕೆಂಪು ಬಣ್ಣದ ಬೇಳೆ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಿ. ಇದು ಮಂಗಳನ ಕೃಪೆಗೆ ಪಾತ್ರರಾಗಲು ಸಹಕಾರಿಯಾಗುವಂತದ್ದು. ಇನ್ನು ನಿಮ್ಮ ಉಡುಪಿನಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಧನುರಾಶಿಯವರೇ, ನೀವು ಮೂಲತಃ ಜ್ಞಾನದ ಅನ್ವೇಷಕರು ಮತ್ತು ಆಶಾವಾದಿಗಳು. ಸದ್ಯದ ಪರಿಸ್ಥಿತಿಯು ಎಷ್ಟೇ ಕಠಿಣವೆನಿಸಿದರೂ ನಿಮ್ಮ ಆಂತರಿಕ ಶಕ್ತಿ ಮತ್ತು ಸತ್ಯದ ಹಾದಿಯು ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ನಿರಂತರವಾಗಿ ಪ್ರಯತ್ನಿಸಿ, ಆಗ ಜಗತ್ತು ನಿಮ್ಮ ಶ್ರಮವನ್ನ ಗುರುತಿಸುವಂತಹ ದಿನ ಬರುವಂತದ್ದು. ಇನ್ನು ಬಿಲ್ಲಿನಿಂದ ಹೊರಟ ಬಾಣವು ಗುರಿಯನ್ನ ತಲುಪಬೇಕಾದರೆ ಮೊದಲು ಅದು ಹಿಂದೆ ಸರಿಯಲೇಬೇಕು. ಹಾಗೆಯೇ ನಿಮ್ಮ ಜೀವನದಲ್ಲಿ ಎದುರಾಗುವ ಹಿನ್ನಡೆಗಳು ನಿಮ್ಮ ಸೋಲಲ್ಲ, ಬದಲಾಗಿ ಪ್ರಕೃತಿಯು ನಿಮ್ಮನ್ನ ಅತ್ಯಂತ ವೇಗವಾಗಿ ಮತ್ತು ಎತ್ತರವಾಗಿ ಯಶಸ್ಸಿನ ಕಡೆಗೆ ಚಿಮ್ಮಿಸಲು ಸಿದ್ಧಪಡಿಸುತ್ತಿರುವಂತಹ ಒಂದು ತಂತ್ರವಾಗಿದೆ. ನಿಮ್ಮ ಗುರಿಯ ಮೇಲಿನ ದೃಷ್ಟಿ ಎಂದಿಗೂ ಕೂಡ ಮುಸುಕಾಗದಿರಲಿ. ಇಂದು ಉದ್ಯೋಗ ರಂಗದಲ್ಲಿ ನಿಮಗೆ ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಅಧಿಕೃತ ಕೆಲಸಗಳು ಇಂದು ಸಂಪೂರ್ಣವಾಗಿ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ನಿಮ್ಮ ನಾಯಕತ್ವದ ಗುಣ ಮತ್ತು ಕಠಿಣ ಪರಿಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ನೂತನ ಮಾರುಕಟ್ಟೆ ಅಥವಾ ಹೊಸ ಗ್ರಾಹಕರನ್ನ ತಲುಪಲು ಇದು ಸೂಕ್ತವಾದಂತಹ ಸಮಯ. ಇನ್ನು ಧನಸ್ಥಿತಿಯ ಉತ್ತಮವಾಗಿದ್ದು ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಹರಿದು ಬರಲಿದೆ. ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದ ಮಾತುಕತೆಗಳು ಯಶಸ್ವಿಯಾಗಲಿವೆ. ಆದರೆ ಹಿತಶತ್ರುಗಳ ಅಥವಾ ಅಪರಿಚಿತರ ಮಾತನ್ನ ನಂಬಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಂಡು ಹೋಗಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿವೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರ ಆಶೀರ್ವಾದವು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸಲಿವೆ. ಇನ್ನು ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮಧುರ ಬಾಂಧವ್ಯ ಮರುಕಳಿಸಲಿದೆ. ಮಕ್ಕಳ ಯಶಸ್ಸು ಮನಸ್ಸಿಗೆ ನಿರಾಳತೆಯನ್ನ ತರುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹಭರಿತವಾದಂತಹ ದಿನವನ್ನ ಅನುಭವಿಸ್ತೀರ. ದೈಹಿಕ ಶಕ್ತಿಯು ಉತ್ತಮವಾಗಿದ್ದರೂ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ಕೂಡ ಕಾಣಿಸಿಕೊಳ್ಳಬಹುದು. ಇನ್ನು ವಿಶೇಷವಾಗಿ ಇಂದು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಿಸಿ ಅಥವಾ ಕೇಳಿಕೊಳ್ಳಬೇಕಾಗುತ್ತೆ. ಅದಕ್ಕೆ ಸ್ವಾಮಿಗೆ ಸಿಂಧೂರ ಅಥವಾ ವಿಳೆದೆಲೆಯ ಹಾರವನ್ನ ಅರ್ಪಿಸುವುದರಿಂದ ಸಕಲ ಕಾರ್ಯವಿಘ್ನಗಳು ನಿವಾರಣೆಯಾಗುವಂಥದ್ದು. ಇನ್ನು ನಿಮ್ಮ ರಾಶಾಧಿಪತಿ ಬೃಹಸ್ಪತಿಯ ಅನುಗ್ರಹಕ್ಕಾಗಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ಮುಂಜಾನೆ ಪೂಜೆಯ ನಂತರ ಹಳದಿ ಚಂದನ ಅಥವಾ ಕೇಸರಿಯ ತಿಲಕವನ್ನ ಹಣೆಗೆ ಧರಿಸಬೇಕಾಗುತ್ತೆ. ಇದು ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನ ಹೆಚ್ಚಿಸುವಂತದ್ದು. ಇನ್ನ ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ಮಕರ ರಾಶಿಯವರೇ, ಕತ್ತಲೆಯು ಗಾಢವಾದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಹಾಗೆಯೇ ನಿಮ್ಮ ಜೀವನದ ಸವಾಲುಗಳು ತೀವ್ರವಾದಷ್ಟು ನಿಮ್ಮೊಳಗಿನ ನೈಜ ಸಾಮರ್ಥ್ಯ ಮತ್ತು ಅದ್ಭುತ ವ್ಯಕ್ತಿತ್ವವು ಜಗತ್ತಿಗೆ
ನಿಮಗೆ ಪರಿಚಯವಾಗುತ್ತದೆ. ವಜ್ರವು ತೇಜಸ್ಸನ್ನ ಪಡೆಯುವುದು ಅತಿಯಾದ ಒತ್ತಡ ಮತ್ತು ಘರ್ಷಣೆಯಿಂದಲೇ ಹೊರತು ಸುಲಭದ ಹಾದಿಯಿಂದಲ್ಲ. ನಿಮ್ಮ ತಾಳ್ಮೆ ಮತ್ತು ಶಿಸ್ತೆ ನಿಮ್ಮನ್ನ ಜಯದ ಶಿಖರಕ್ಕೆ ಕೊಂಡೊಯ್ಯುವಂತಹದ್ದು. ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ಭವಿಷ್ಯದ ದೃಷ್ಟಿಯಿಂದ ನೀವು ಹೂಡುವಂತಹ ಹೂಡಿಕೆಗಳಿಗೆ ಒಳ್ಳೆಯ ಲಾಭವೂ ಕೂಡ ಬರುವಂತಹ ದಿನವಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬೀಳಲಿದ್ದು ಆರ್ಥಿಕ ಭದ್ರತೆ ಹೆಚ್ಚಾಗಲಿದೆ. ಇನ್ನು ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವಿನಿಯೋಗವಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಇದರಿಂದ ನಿಮ್ಮ ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂತದ್ದು. ಪರಸ್ಪರ ನಂಬಿಕೆ ವೃದ್ಧಿಯಾಗಲಿದೆ. ಮಿತ್ರರಿಂದ ನಿರೀಕ್ಷಿತ ಸಹಾಯ ಕೂಡ ನಿಮಗೆ ದೊರೆಯುವಂತದ್ದನ್ನ ಖಂಡಿತವಾಗಿಯೂ ನೋಡ್ತೀರಾ. ಇನ್ನು ಉದ್ಯೋಗಿಗಳಿಗೆ ಇಂದು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ದಿನವಾಗಿದೆ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಆದರೆ ನಿಮ್ಮ ವ್ಯವಸ್ಥಿತ ಕೆಲಸದ ಶೈಲಿಯಿಂದ ಎಲ್ಲವನ್ನ ಯಶಸ್ವಿಯಾಗಿ ನಿಭಾಯಿಸುವಿರಿ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಯೋಜನೆಗಳಿಂದ ಉತ್ತಮ ಲಾಭ ಬರಲಾರಂಭಿಸುತ್ತದೆ. ಕಬ್ಬಿಣ, ಯಂತ್ರೋಪಕರಣ ಅಥವಾ ಕೃಷಿ ಸಂಬಂಧಿತ ವ್ಯವಹಾರದಲ್ಲಿ ಇರುವವರಿಗೆ ಅತ್ಯಂತ ಪ್ರಗತಿಪರವಾದಂತಹ ದಿನವಾಗುವಂತದ್ದು. ಇನ್ನು ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಿಂದ ನೀವು ಈ ದಿನ ಮಿಶ್ರ ಫಲವನ್ನ ನೋಡ್ತೀರಾ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಧನಾತ್ಮಕ ಆಲೋಚನೆಗಳು ನಿಮ್ಮ ಮಾನಸಿಕ ಆರೋಗ್ಯವನ್ನ ಕಾಯುತ್ತವೆ. ಇನ್ನು ಪ್ರತಿದಿನ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದನ್ನ ನೀವು ನಿರಂತರವಾಗಿ ರೂಢಿಸಿಕೊಳ್ಬೇಕಾಗುತ್ತೆ. ಇಂದು ಪರಿಹಾರಗಳನ್ನ ನೋಡುವುದಾದ್ರೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೀಶ್ವರಾಯ ನಮಃ ಮಂತ್ರವನ್ನ ಸೂರ್ಯೋಸ್ತದ ನಂತರ 11 ಬಾರಿ ಪಠಿಸುವುದರಿಂದ ಶನಿ ದೋಷಗಳ ಪ್ರಭಾವ ಕಡಿಮೆಯಾಗಿ ಕಾರ್ಯಸಿದ್ಧಿಯಾಗುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಸಮಾಜದ ಹಿಂದುಳಿದ ಅಥವಾ ಕಷ್ಟದಲ್ಲಿರುವಂತಹ ಕಾರ್ಮಿಕರಿಗೆ ಅನ್ನದಾನವನ್ನ ಮಾಡಿ ಅಥವಾ ಕಪ್ಪು ಕಡಲೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಶನಿ ದೇವನು ನ್ಯಾಯಪ್ರಿಯನಾಗಿದ್ದರಿಂದ ಶ್ರಮಜೀವಿಗಳ ಸೇವೆಯಿಂದ ಶೀಘ್ರ ಪ್ರಸನ್ನನಾಗುತ್ತಾನೆ. ಇಂದು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೇನುತುಪ್ಪ ಅಥವಾ ಸಿಂಧೂರವನ್ನ ಅರ್ಪಿಸಬೇಕಾಗುತ್ತೆ. ಓಂ ಹಂ ಹನುಮತೇ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇದು ಎಲ್ಲ ಆರ್ಥಿಕ ಮತ್ತು ಮಾನಸಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಬೇಕಾಗುತ್ತೆ. ಕುಂಭರಾಶಿಯವರೇ, ಕುಂಭ ಎಂದರೆ ತುಂಬಿದ ಕೊಡ ಎಂದರ್ಥ. ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತು ತಾಳ್ಮೆ ಅಪಾರವಾದುದು. ಸಮುದ್ರದ ಮೇಲ್ಮೈಯಲ್ಲಿ ಸದಾ ಅಲೆಗಳ ಅಬ್ಬರವಿದ್ದರೂ ಅದರ ಆಳ ಎಂದಿಗೂ ಕೂಡ ಪ್ರಶಾಂತವಾಗಿರುತ್ತದೆ. ಜೀವನದ ಹೊರಗಿನ ಸವಾಲುಗಳು ಎಷ್ಟೇ ಗದ್ದಲ ಸೃಷ್ಟಿಸಿದರೂ ನಿಮ್ಮ ಆಂತರಿಕ ಪ್ರಶಾಂತತೆಯನ್ನ ಕಳೆದುಕೊಳ್ಳಬೇಡಿ. ನಿಮ್ಮ ಯೋಚನಾ ಶಕ್ತಿಯೇ ನಿಮ್ಮ ಬ್ರಹ್ಮಾಸ್ತ್ರ. ಜಗತ್ತು ನಿಮ್ಮನ್ನ ಗುರುತಿಸುವಂತಹ ಕಾಲ ದೂರವಿಲ್ಲ, ಬಹಳ ಸನಿಹದಲ್ಲಿರುವಂತದ್ದು. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರಲಿದೆ. ಜೀವನ ಸಂಗಾತಿಯು ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಪೂರಕವಾಗಿ ಸ್ಪಂದಿಸುವವರು. ಪ್ರೇಮಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಮುನಿಸುಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ಘಟನೆಗಳು ಕೂಡ ನಡೆಯುವಂತಹ ದಿನವಾಗಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ತಾಂತ್ರಿಕ ಅಥವಾ ಸಂಶೋಧನಾ ಕ್ಷೇತ್ರಗಳಲ್ಲಿ ಇರುವವರಿಗೆ ಆಕಸ್ಮಿಕ ಧನಲಾಭದ ಯೋಗವಿದೆ. ಆದರೆ ಕುಟುಂಬದ ಹಿರಿಯರ ಆರೋಗ್ಯದ ನಿಮಿತ್ತ ಅಥವಾ ಗೃಹೋಪಯೋಗಿ ವಸ್ತುಗಳ ರಿಪೇರಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರದಂತೆ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ನಿಮ್ಮ ನಾವೀನ್ಯತಾ ಆಲೋಚನೆಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಂತಹ ದಿನವಾಗಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ದೊರೆತು ದೀರ್ಘಾವಧಿ ಲಾಭಕ್ಕೆ ದಾರಿಯಾಗಲಿದೆ. ಇನ್ನು ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲ ನೀವು ಕಾಣ್ತೀರಾ. ವಾಯು ಪ್ರಕೋಪ ಅಥವಾ ಉದರ ಸಂಬಂಧಿ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಹವಾಮಾನ ಬದಲಾವಣೆಯಿಂದಾಗಿ ತಲೆನೋವು ಬರುವಂತಹ ಸಂಭವವಿದ್ದು ಸಮೃದ್ಧವಾಗಿ ನೀರು ಕುಡಿಯುವುದು ಮತ್ತು ಸಮಯಕ್ಕೆ ಸರಿಯಾಗಿ ಲಘು ಆಹಾರವನ್ನ ಸೇವಿಸುವುದು ಬಹಳ ಮುಖ್ಯವಾಗಿರುವಂತದ್ದು. ಇಂದು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ವಿಳೆದೆಲೆ ಆಹಾರವನ್ನ ಅರ್ಪಿಸಬೇಕಾಗುತ್ತೆ. ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಮನಸ್ಸಿನ ಭೀತಿ ಮತ್ತು ಕಾರ್ಯದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆ ಆಗ್ತವೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಜಪಿಸಿ. ಇದರಿಂದ ಬಿಪಿ ಮತ್ತು ನಕಾರಾತ್ಮಕ ಆಲೋಚನೆಗಳು ನಿರಂತರಕ್ಕೆ ಮತ್ತು ನಿಯಂತ್ರಣಕ್ಕೆ ಬರುವಂತದ್ದು. ಇನ್ನು ದಾರಿಯಲ್ಲಿ ಸಿಗುವ ಕಡುಬಡವರಿಗೆ ಅಥವಾ ಕಾರ್ಮಿಕರಿಗೆ ಅನ್ನದಾನವನ್ನ ಅಥವಾ ಕಪ್ಪು ಉದ್ದಿನ ಬೇಳೆಯಿಂದ ಮಾಡಿದಂತ ಆಹಾರವನ್ನ ನೀಡಬೇಕಾಗುತ್ತೆ. ಇದು ಶನಿದೇವನ ಕೃಪೆಗೆ ಪಾತ್ರರಾಗಲು ನೆರವಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 8 ಮತ್ತು 9 ಬಳಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ನೀಲಿ ಅಥವಾ ಗಾಢ ಕೆಂಪು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ.
ಮೀನರಾಶಿ. ಮೀನರಾಶಿಯವರೇ, ನದಿ ಎಂದಿಗೂ ಕೂಡ ಪರ್ವತವನ್ನ ಸೀಳಿಕೊಂಡು ಮುನ್ನಡೆಯುವುದು ತನ್ನ ದೈಹಿಕ ಬಲದಿಂದಲ್ಲ, ಬದಲಾಗಿ ತನ್ನ ನಿರಂತರ ಹರಿವಿನ ತಾಳ್ಮೆಯಿಂದ. ನಿಮ್ಮ ಬದುಕಿನಲ್ಲಿ ಎದುರಾಗುವ ಸವಾಲುಗಳನ್ನ ಕೇವಲ ವೇಗದಿಂದ ಗೆಲ್ಲಲು ಸಾಧ್ಯವಿಲ್ಲ. ನಿಮ್ಮ ಆಂತರಿಕ ಶಾಂತಿ, ಮೌನ ಮತ್ತು ದೃಢವಾದಂತಹ ನಂಬಿಕೆಯೇ ನಿಮ್ಮನ್ನ ವಿಜಯದ ತೀರಕ್ಕೆ ತಲುಪಿಸುತ್ತದೆ. ನಿಮ್ಮೊಳಗಿನ ಕರುಣೆಯೇ ನಿಮ್ಮ ಅತಿದೊಡ್ಡ ಶಕ್ತಿ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ವೃತ್ತಿ ರಂಗದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ದೀರ್ಘ ದೃಷ್ಟಿಗೆ ಉತ್ತಮ ಮನ್ನಣೆ ಸಿಗಲುವಂತದ್ದು. ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಪೂರ್ಣ ಸಹಕಾರ ಸಿಗಲಿದ್ದು, ಬಾಕಿ ಉಳಿದಂತಹ ಪ್ರಮುಖ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ನೂತನ ಒಪ್ಪಂದಗಳು ಲಭಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೂಡಿಕೆ ವಿಷಯದಲ್ಲಿ ಅನುಭವಿಗಳ ಮಾರ್ಗದರ್ಶನ ಪಡೆದು ಮುನ್ನಡೆಯುವುದು ಕೂಡ ಸೂಕ್ತವಾದಂತಹ ಒಂದು ಪರಿಹಾರ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗುವಂತಹ ಯೋಗವಿದೆ. ಆದಾಗ್ಯೂ ಆದಾಯದ ಹರಿವು ಉತ್ತಮವಾಗಿರುವುದರಿಂದ ಆರ್ಥಿಕ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ದಿನ. ಹಳೆಯ ಸವಾಲುಗಳು ಅಥವಾ ಸಾಲಗಳು ಅಥವಾ ಬಾಕಿ ವಸೂಲಾತಿಗೆ ನಡೆಸಿದಂತಹ ಪ್ರಯತ್ನಗಳು ಸಫಲವಾಗುವಂತಹ ದಿನ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಾತಾವರಣ ನೆಲೆಸಲಿದ್ದು, ಮಾನಸಿಕ ನೆಮ್ಮದಿಯೂ ಕೂಡ ಹೆಚ್ಚಾಗಲಿದೆ. ನಿಮ್ಮ ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ದಾಂಪತ್ಯ ಜೀವನ ಮಧುರವಾಗಿರುವಂತದ್ದು. ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆಯನ್ನ ತರುವಂತಹ ದಿನ. ಪ್ರೇಮಿಗಳಿಗೆ ಇಂದು ಪರಸ್ಪರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಆಳವಾದ ಸಂವಾದ ನಡೆಸುವಂತಹ ಶುಭ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯವಾದಂತಹ ದಿನ. ಅತಿಯಾದ ಆಲೋಚನೆಗಳಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಬಾರದೆ ಇರಬಹುದು ಅಥವಾ ಮಾನಸಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ಸ್ವಲ್ಪ ಸಮಯ ಮೀಸಲಿಡುವುದು ನಿಮ್ಮ ಮಾನಸಿಕ ಹಾಗೂ ದೈಹಿಕ ಸಮತೋಲನಕ್ಕೆ ಸಹಕಾರಿಯಾಗಲಿದೆ. ಇನ್ನು ವಿಶೇಷವಾಗಿ ಇಂದು ನಿಮ್ಮ ಕುಲದೇವರನ್ನ ಅಥವಾ ಗುರುಗಳನ್ನ ಸ್ಮರಿಸಿ ದಿನದ ಕೆಲಸವನ್ನ ಆರಂಭಿಸಬೇಕಾಗುತ್ತೆ. ಹಳದಿ ಬಣ್ಣದ ಹೂಗಳಿಂದ ದೇವರಿಗೆ ಪೂಜೆಯನ್ನ ಸಲ್ಲಿಸುವುದು ತುಂಬಾ ಶ್ರೇಯಸ್ಕರವಾದುದು. ಇನ್ನು ಸಾಧ್ಯವಾದರೆ ಹಸುವಿಗೆ ಹಳದಿ ಬಣ್ಣದ ಬಾಳೆಹಣ್ಣು ಅಥವಾ ಕಡಲೆ ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ಜಾತಕದ ದೋಷಗಳನ್ನ ನಿವಾರಿಸಿ ಶುಭ ಫಲಗಳನ್ನ ನೀಡುವಂತದ್ದು. ಇನ್ನು ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸಿ ಅಥವಾ ಕೇಳಿಸಿಕೊಳ್ಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಆತಂಕವನ್ನ ದೂರ ಮಾಡಿ ಆತ್ಮಾಭಿಮಾನ ಮತ್ತು ಧೈರ್ಯವನ್ನ ವೃದ್ಧಿಸುವಂತದ್ದು. ಇಂದು ತಿಳಿ ಹಳದಿ, ಕೇಸರಿ ಅಥವಾ ಬಿಳಿ ಬಣ್ಣದ ಉಡುಪುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ.